ಕೂರ ಬಾ ಬಾ ಟಿಂಕಿ ಅನ್ನೋನು ಕರಿ ಎಬ್ಬಿಸು ಅನ್ನೋನು ನೀ ಎಬ್ಬಿಸು ಅಂತ ಕರಿ ಕೂರ ಬಾ ಕರಿ ಅನ್ನೋನು ಅನ್ನು ಹೇಳಲಿಲ್ಲಲ್ಲ. ಅಪ್ಪ ಬಂದರೆ ರಪ್ಪ ಓಡ್ತಾರೆ. ಕಾಲ್ ಬರ್ತಾರೆ ನಿಂಗೆ. ಬೆಳಿಗ್ಗೆ ನಾನು ಹಲ್ಲುಜ್ಜಿ ಬ್ರಷ್ ಮಾಡಿ ಎಲ್ಲ ಕೂಡ ಆದಮೇಲೆ ಬೂಸ್ಟ್ ಕುಡಿದು ಇವಾಗ ಸಹ ನನ್ನೊಟ್ಟಿಗೆ ಬೂಸ್ಟ್ ಕುಡ್ದಾಯಿತು. ಈಗ ಇಲ್ಲಿ ಟೆಂಟ್ ಹಾಕಿ ಕೂಡ ಆಯಿತು. ಇನ್ನಿರ್ತಾರೆ ನನ್ನೊಟ್ಟಿಗೆ ದೀಪಿ ಮತ್ತು ಪಡಿ ಇಬ್ಬರು ಒಟ್ಟಿಗೆ ಇರ್ತಾರೆ. ನನ್ನ ಮಲಗಲಿಕ್ಕೆ ಅಲ್ಲ, ಎಲ್ಲೂ ಓಡಾಡಲಿಕ್ಕಿಲ್ಲ, ಹಾಗಾಗಿ ನನ್ನೊಟ್ಟಿಗೆ ಇರ್ತಾರೆ ಇಬ್ಬರು. ಬೆಳಿಗ್ಗೆ ತಿಂಡಿ ಬಂತು. ಇವರಿಬ್ಬರು ಎದ್ರು ಪುಂಡಿ ಚಟ್ನಿ ಕಣ್ಣ ಚಾಯ. ಅಪ್ಪ ದೇವರಿಗೆ ದೀಪ ಇಡ್ತಿದ್ದಾರೆ. ಜೂಲಿ ಬಂದ್ಲು. ಜೂಲಿ ಮುರ್ರ ಜೂಲಿ ಜಮಿ ಇಬ್ಬರು ಬಂದರು. ಇವರಿಬ್ಬರು ಇಲ್ಲೇ ಇರ್ತಾರೆ ನನ್ನ ಹತ್ರ. ಜೂಲಿ ಜೂಲಿ ಇಲ್ಲಿ ಬಾ. ಜೂಲಿ ಜೂಲಿ ಮತ್ತು ಜಮಿ ಅಲ್ಲಿದ್ದಾರೆ ನೋಡಿ. ಅಕ್ಕ ಬೆಳಗ್ಗೆನೇ ಬೆಂಡೆಕಾಯ್ದು ಕಾಯಿ ಹುಳಿ ಮಾಡಿಟ್ಟಿದ್ದಾಳೆ. ಮಧ್ಯಾಹ್ನಕ್ಕೆ ಇನ್ನು ಹೊತ್ತಾದ್ಮೇಲೆ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ ಎಲ್ಲ ಬೆಳಿಗ್ಗೆನೇ ಮಾಡಿಡ್ದು. ನಾನು ಅದೇ ತಗೊಂಡೆ, ಚಟ್ನಿ ಬೇಡ ಅಂತ. ನನಗಿದ್ದು ಬೆಂಡೆಕಾಯಿ ಅಂದರೆ ತುಂಬ ಇಷ್ಟ, ಅದಕ್ಕೆ. ಮೂಳೆ ಕುಡ್ಲಿಕ್ಕೆಲ್ಲ ಎಂತ ಇದೆ ಗೊತ್ತಿಲ್ಲ. ಎಂತಪ್ಪ ಇದು ಓತಿ ಬೇಡವಾ? ಬೇಕಾ? ರಸ್ಕ್ ಬೇಕು? ಆಯ್ತು ಕೊಡುವ. ಹೋಗುವಪ್ಪ. ಅಷ್ಟೇ ಮಾಡಿದವ ಪಮ್ಮಲ ದೇವಿ. ಇಷ್ಟು ಪಮ್ಮಲ ದೇವಿ ಒಬ್ಬರಿಗೆ ಟಿಂಕಿ ಎಲ್ಲ ಒಳ ಬಂದು ಕೂತ್ರು. ಅಪ್ಪ ಅವರ ಬೆಕ್ಕಿನ ಸಂಗಡ ಫ್ರೆಂಡ್ಸ್ ಎಲ್ಲರಲ್ಲಿ ಚಹಾ ಕುಡಿತಿದ್ದಾರೆ. ಕೂತಲ್ಲೇ ಚಹಾ. ಇವಳು ದೀಪಿ ಇದ್ಲು, ಅವಳು ಎದ್ದು ಹೊರಟ್ಲು ಈಗ ರಸ್ಕ್ ತಿನ್ನಲಿಕ್ಕೆ. ಬೇರೆ ಯಾರೆಲ್ಲ ಇದ್ದಾರೆ? ಟಿಂಕಿ ಕೂರೆಲ್ಲ ಬಾಗಿಲಲ್ಲಿ ಇರ್ತಾರೆ. ನನಗೆ ತಿಂಡಿ ಇದು ಶಾಂತಿ ಯಾವಾಗ ಬಂದಿದ್ದ ಅಂತಂದದ್ದು. ಇದು ನಿನ್ನೆ ಚಿಕ್ಕಪ್ಪ ಬಂದಿದ್ದರು ನನ್ನನ್ನು ನೋಡಲಿಕ್ಕೆ. ಅವ್ರು ತೆಕೊಂಡು ಬಂದದ್ದು. ಅದನ್ನು ಸಹ ಆಲ್ರೆಡಿ ಪಡಿ ಎಲ್ಲ ತೂತು ಮಾಡಿ ಹಾಕಿದ್ದಾನೆ. ಪಡಿದೊಂದು ಸೀಲ್ ಇಲ್ಲದ್ರೆ ಯಾವ ತಿಂಡಿ ಕೂಡ ನಮ್ಮಲ್ಲಿ ಕ್ಲಿಯರ್ ಆಗೋದಿಲ್ಲ. ಎಲ್ಲದರಲ್ಲೂ ಒಂದು ಸೀಲ್ ಇರ್ತದೆ. ಮ್ಯಾಗಿ ತಿನ್ನೋದೇ ತುಂಬ ಸಮಯ ಆಗಿತ್ತು. ಮೊನ್ನೆ ಪೂಜಕ್ಕ ಬಂದಾಗ ತಗೊಂಡು ಬಂದಿದ್ಲು ಇಪ್ಪಿ. ನಾನು 1 ಮಂತ್ಗಿಂತ ಜಾಸ್ತಿ ಆಯಿತಾ ಅಂತ ತಿನ್ನೋದೆ. ಇವನೊಬ್ಬ ಕಂಟು ಬಂದು ಕೂತಿದ್ದಾನೆ, ತಿನ್ನೋದಿಲ್ಲ ಇವನು, ಸುಮ್ಮನೆ ಬಂದು ಕೂತಿದ್ದಾನೆ ಅಷ್ಟೇ. ಅಕ್ಕ ಮಾಡಿ ತಂದು ಇನ್ನು ತಿನ್ನೋದೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ ಐಕಾನ್ ಒತ್ತಿ. ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಇವತ್ತು ಪಡಿ ಇದ್ದೇನೆ, ತಿರುಗ್ತಾನೆ ಹಾಕೋತುಂಟ ಇವನು. ಈಗ ಚೀಪುದು ಉಂಟಲ್ಲ, ಇನ್ನೂ ಬಿಟ್ಟಿಲ್ಲ ಇದು ಬಾಲ ಚೀಪುದು. ತಿರುಗಿ ಕೂತು ಅವನಿಗೆ ಜಸ್ಟ್ ಆದ ಹಾಗೆ ಕೂತು ಮತ್ತೆ ಚೀಪ್ಲಿಗೆ ಸ್ಟಾರ್ಟ್ ಮಾಡ್ತಾನೆ. ಪದಿ ಬದನೆ ಹಾಕಿದ್ದೇನೆ, ಹಂಗೆ ಹಾಕುದಿಲ್ಲ ಆಯ್ತಾ? ಇಡ್ಲಿ ಮತ್ತು ಬಟಾಣಿ ಸಾಂಬಾರು. ನಾನು ಒಂದು ಸ್ವಲ್ಪ ಅಲಸಂಡೆ ರಿಪೇರಿ ಮಾಡಿ ಕೊಟ್ಟೆ. ಅಕ್ಕ ಇಲ್ಲಿ ನಾನು ಈಗ ಕೂತಿರ್ತೇನಲ್ಲ, ಹಾಗೆ ಇದನ್ನು ರಿಪೇರಿ ಮಾಡಿ ಕೊಟ್ಟೆ. ಇವತ್ತು ಕೇಶವಣ್ಣ ಬಂದಿದ್ದಾರೆ, ಪಲ್ಯ ಒಂದು ಆಗಬೇಕಲ್ಲ ಮಧ್ಯಾಹ್ನಕ್ಕೆ. ಸಾಂಬಾರಾಗಿದೆ, ಹಾಗೆ ಇದನ್ನು ಇನ್ನು ಅಕ್ಕ ತಗೊಂಡು ಹೋಗ್ಬೋದು. ಕೇಶವಣ್ಣ ಬಂದಿದ್ದಾರೆ ಅಡಿಕೆ ತೆಗಿಲಿಕ್ಕೆ, ಹಾಗೇನವರು ಚಹಾಕ್ಕೆ ಬರ್ಬೋದು. ಅಕ್ಕ ಕರೀಲಿಕ್ಕೆ ಹೋಗಿದ್ದಾರೆ. ಅಷ್ಟರೊಳಗೆ ಇದನ್ನು ನಾನು ಪಲ್ಯಕ್ಕೆ ಒಂದು ರೆಡಿ ಮಾಡಿ ಕೊಟ್ಟೆ. ಇನ್ನು ಅವಳು ಹೋಗಿ ಪಲ್ಯ ಮಾಡ್ಬೋದು. ಹಾಗೆ ಅಪ್ಪ ದನಗಳನ್ನು ಕರ್ಕೊಂಡು ಹೊರಗೆ ಹೋಗಿದ್ದಾರೆ. ಈಗ ಅವರಿಗೆ ಅಷ್ಟೇ, ಬೆಳಿಗ್ಗೆ ತಿಂದು ಅವ್ರದ್ದೆಲ್ಲ ಕೆಲಸ ಮುಗಿಸಿ ಬಜವೆಲ್ಲ ಮಾಡಿ ಬಂದು ದನಗಳನ್ನು ಕರ್ಕೊಂಡು ಹೋಗ್ತಾರೆ. ಮತ್ತು ಅವರು ಚಹಾ ಎಲ್ಲ ತಗೊಂಡೇ ಹೋಗಿರ್ತಾರೆ. ಮಧ್ಯಾಹ್ನ ಆಗುವ ದನಗಳನ್ನು ಕರ್ಕೊಂಡು ಬರ್ತಾರೆ. ಹಾಗೆ ಇಲ್ಲಾಂದರೆ ನಾನು ಗಡಿಗೆ ಹೋಗಿ ಚೇಂಜ್ ಮಾಡ್ತಿದ್ದೆಲ್ಲ, ಇವಾಗ ಹಾಗಿಲ್ಲ. ಯಾಕಂದರೆ ಇಲ್ಲಿ ಹತ್ತಿರದಲ್ಲಿ ಎಲ್ಲೂ ಹುಲ್ಲು ಸೊಪ್ಪು ಎಲ್ಲ ಇಲ್ಲ, ಎಲ್ಲ ತಿಂದು ಖಾಲಿಯಾಗಿದೆ. ಹಾಗೆ ಅವರು ಒಂದು ಕಡೆ ಕರ್ಕೊಂಡು ಹೋಗ್ತಾರೆ ಸೊಪ್ಪಿರುವಲ್ಲಿ, ಮತ್ತು ಮಧ್ಯಾಹ್ನ ಕರ್ಕೊಂಡು ಬರ್ತಾರೆ. ಹಾಗೆ
ಅಡಿ ಹುಲ್ಲಿಗೆ ಹೋಗಿ ಬಂದು ಅಕ್ಕನೊಟ್ಟಿಗೆ ಪಡಿ ಸಹ ಹುಲ್ಲಿಗೆ ಹೋಗಿ ಬಂದ. ಇಲ್ಲಿ ಬಂದು ರೆಸ್ಟ್ ಮಾಡೋದು, ಪಡಿ ರೆಸ್ಟ್ ಮಾಡೋದು ಅಂತ ಹೇಳಿದರೆ ಹೀಗೆ. ದೀಪಿ ಬಾ ಬಾ, ನೀನು ಬಾ. ಬರುದಿಲ್ಲ. ಅಕ್ಕ ಅಲ್ಲಿ ಬಿದ್ದುಕೊಂಡು ಬಂದು ಅಲ್ಲಿ ಬಂದು ಮಲಗಿದ್ಲು.